ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸೆಮಿ ಬ್ರೈಡಲ್ ಕೋಶ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 7 ದಾರ ಗಂಟು ಹಾಕೊಂಡು ತಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶ ನೀಡಲ್ ತಗೊಂಡು ಈ ರೀತಿಯಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 6 ದಾರ ತಗೊಂಡ್ರು ತೊಂದರೆ ಇಲ್ಲ, ನಾನು 7 ದಾರ ತಗೊಂಡಿದ್ದೀನಿ. ತಗೊಂಡು ಈ ರೀತಿಯಾಗಿ ಒಂದ್ಸಲ ಲಾಕ್ ಮಾಡ್ಕೊಂಡಿದ ನಂತರ 4 ಚೈನ್ ಹಾಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೀಡಲ್ನ ಪ್ಲೇಸ್ ಮಾಡ್ಕೋಬೇಕು. ಈ ರೀತಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. 4 ಅಥವಾ 5 ಚೈನ್ ಹಾಕೊಂಡ್ರೆ ತೊಂದರೆ ಇಲ್ಲ. ಇದು ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ. ಅದಾದ್ಮೇಲೆ ದಾರಾನ ಮೇಲೆ ಕೇಳ್ಕೊಂಡು ರಿಂಗ್ ಬೀಡ್ ತಗೊಳ್ತಾ ಇದ್ದೀನಿ. ರಿಂಗ್ ಬೀಡ್ ಒಳಗಡೆ ನಾನಿಲ್ಲಿ ಫ್ಲವರ್ ಬೀಡ್ನ ತಗೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಯಾವುದೇ ರೀತಿ ರೌಂಡ್ ಬೀಡ್ನ ತಗೊಳ್ಬೋದು. ಆದರೆ ನಮಗೆ ಈ ರೀತಿ ಇಷ್ಟು ಸ್ಪೇಸ್ ಇರಬೇಕು ರಿಂಗ್ ಒಳಗಡೆ. ಬೀಡ್ ಹಾಕಿದ ಮೇಲೆ ಸ್ಪೇಸ್ ಇರ್ಬೇಕು, ಯಾಕಂದ್ರೆ ರಿಂಗ್ ಒಳಗಡೆ ನಾವು ವರ್ಕ್ ಮಾಡ್ತೀವಲ್ಲ, ಹಾಗಾಗಿ ಇಷ್ಟು ಸ್ಪೇಸ್ ಇರ್ಬೇಕು ನೋಡಿ. ಫ್ಲವರ್ ಬೀಡ್ ತಗೋಬಹುದು ಅಥವಾ ರಿಂಗ್ ಬೀಡನ್ನು ಕೂಡ ತಗೊಳ್ಬಹುದು. ತಗೊಂಡು ಈ ರೀತಿ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಅದಾದ್ಮೇಲೆ ಡಿಸೈನ್ನ ಒಂಚೂರು ಹಿಂದಕ್ಕೆ ತಿರುಗಿಸ್ಕೊಳ್ಬೇಕು. ಈ ರೀತಿ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. ಸುತ್ಕೊಂಡು ಈ ಬೀಡ್ ಪಕ್ಕ ನಾವು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲೆ ತರಬೇಕು. ತಂದು ಈ ಕಡೆ ಲಾಕ್ ಇರೋವರೆಗೂ ದಾರನ ಎಳ್ಕೊಳ್ಬೇಕು. ನೀಡಲ್ನ ಎಳ್ಕೊಂಡು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಇಲ್ಲಿ ನೀವು ಟೈಟ್ ಮಾಡಿದ್ರೆ ರಿಂಕಲ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಇಷ್ಟು ಲೆಂತ್ ಬರ್ಬೇಕಾಗತ್ತೆ. ಈಗ ಡಿಸೈನ್ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಈ ರಿಂಗ್ ಬೀಡ್ ಹಿಂದೆ ಬರೀ ರಿಂಗ್ ಬೀಡ್ಗೆ ಹಾಕ್ಬೇಕು. ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಒಂದು ಸಲ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆಯ್ತು. ಈಗ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ರಿಂಗ್ ಒಳಗೆ ನೀಡಲ್ ಹಾಕಿ ದಾರನ ಮೇಲೆ ತರಬೇಕು. ಈಗ 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಅಲ್ಲಿಗೆ 3 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಮತ್ತೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡ್ಕೊಂಡ್ವಿ, ಈಗ 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು. ಸೆಕೆಂಡ್ 2 ದಾರನ ಒಂದು ಮಾಡ್ಕೋಬೇಕು. ಅಲ್ಲಿಗೆ ಡಬಲ್ ಕ್ರೋಶೆ ಆಗುತ್ತೆ. ಈ ರೀತಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಬರುತ್ತಲ್ಲ ಅದನ್ನ ಆದಷ್ಟು ಬ್ಯಾಕ್ ಸೈಡ್ ಬರೋ ರೀತಿ ಡಿಸೈನ್ ಅಲ್ಲಿ ಹಾಕೊಳ್ಬೇಕಾಗತ್ತೆ. ಇನ್ನು ಮಿಕ್ಕಿದ 2 ಒಂದ್ ಮಾಡ್ಕೊಳ್ತೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಅದೇ ಗ್ಯಾಪ್ ಅಲ್ಲಿ ನಿಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ 2ನೇ ಡಬಲ್ ಕ್ರೋಶೆ ಆಯ್ತು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಅದೇ ಗ್ಯಾಪ್ ಅಲ್ಲಿ ನಿಡಲ್ ಹಾಕಿ ದಾರನ ತರಬೇಕು. ತಂದು 2ಕ್ಕೆ ಒಂದ್ ಮಾಡ್ಕೋಬೇಕು, ಮತ್ತೆ 2ಕ್ಕೆ ಒಂದ್ ಮಾಡ್ಕೋಬೇಕು. ಈ ರೀತಿ ಒಟ್ಟು 7 ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಬೀಡ್ಗೆ 1 ಸಿಂಗಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ, ಅದಾದ್ಮೇಲೆ 7 ಡಬಲ್ ಕ್ರೋಶೆಸ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ. ಇದು ಸ್ವಲ್ಪ ಫಸ್ಟ್ ರಿಂಗ್ ಫಿಲ್ ಮಾಡೋ ಟೈಮಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಸೆಕೆಂಡ್ಗೆ ನಿಮಗೆ ಆರಾಮಾಗಿ ಹಾಕೊಂಡು ಹೋಗ್ಬೋದಾಗುತ್ತೆ ಡಿಸೈನ್. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ಮೇಲ್ ತರಬೇಕು. ಅಲ್ಲಿ ಬ್ಯಾಕ್ ಸೈಡ್ ನಾವು ಡಬಲ್ ಕ್ರೋಶ್ ಹಾಕ್ತಿಲ್ಲ, ಆ ದಾರನ ಏನು ಮಾಡೋ ಹಾಗಿಲ್ಲ. ಬರೀ ರಿಂಗ್ಗೆ ನಾವಿಲ್ಲಿ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ತೀವಿ. ಇದೊಂದು ಪ್ಲಾಂಟಿಂಗ್ ಆರ್ಚ್ ಡಿಸೈನ್ ಆಗಿರುತ್ತೆ. ಬ್ರೈಡಲ್ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ರಿಂಗು ಮತ್ತೆ ಸೆಂಟ್ರಲ್ ಇರುವಂತ ಬೀಡು ಅದರಲ್ಲಿ ಹಾಫ್ ಮಾತ್ರ ಕವರ್ ಆಗಿರುತ್ತೆ. ಹೈಲೈಟ್ ಆಗಿ ಕಾಣಿಸುತ್ತೆ ಡಿಸೈನು. ನೋಡಿ ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದೀನಿ ನಾನು. ಇಲ್ಲಿಗ ಕೊನೆಯ ಡಬಲ್ ಕ್ರೋಶ ಹಾಕೊಳ್ತೇನೆ. 7ನೇ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ತಾ ಇದೀನಿ. ನೋಡಿ 2ಕ್ಕೆ ಮಾಡ್ಕೋಬೇಕು. ಅಲ್ಲಿ ದಾರ ಒಂದೊಂದ್ಸಲ ಈ ರೀತಿಯಾಗಿ ಬಿಟ್ಕೊಂಡು
ಬರುತ್ತೆ. ಸೊ ಅವಾಗ ಬಿಚ್ಬಿಟ್ಟು ಫಸ್ಟ್ ಇಂದ ಮಾಡ್ಕೊಂಡ್ರೆ ಒಳ್ಳೇದಿಲ್ಲ ಅಂತಂದ್ರೆ ದಾರ ಅಲ್ಲಲ್ಲೇ ಕಾಣಿಸುತ್ತೆ. ಹಾಗಾಗಿ ನೋಡಿ ಮತ್ತೆ ನಾನು ರಿಂಗ್ ಒಳಗೆ ನೀಡಲ್ ಹಾಕ್ತೀನಿ. ನೀಡಲ್ ಹಾಕಿ ದಾರನ ಮೇಲ್ ತಗೊಂಡ್ಬರ್ಬೇಕು. ತಗೊಂಡ್ಬಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ಳೋದು, ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ಳೋದು. ನೋಡಿ ಈಗ ಇಲ್ಲಿಗೆ 7 ಡಬಲ್ ಕ್ರೋಶಗಳಾದ್ಮೇಲೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀವಿ. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಇಲ್ಲಿ ಲಾಕ್ ಆದ್ಮೇಲೆ ಒಂದು ಚೈನ್ ನ ಹಾಕೊಳ್ಬೇಕು. ನೋಡಿ ಒಂದು ಚೈನ್ ಹಾಕೋಬೇಕು. ಒಂದು ಚೈನ್ ಹಾಕಿ ಬಟ್ಟೆನ ತಿರುಗಿಸ್ಕೊಳ್ಬೇಕು. ಡಿಸೈನ್ ನ ಚೂರು ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಫಸ್ಟ್ ನಮ್ಗೆ ಡಬಲ್ ಕ್ರೋಶ ಹೋಲ್ ಕ್ಯಾಪ್ ನೀಟಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡ್ ಆಗಿರೋದ್ರಿಂದ. ಸೊ ನೋಡಿ ಫಸ್ಟ್ ಡಬಲ್ ಕ್ರೋಶ ಹೋಲ್ ಏನಿದೆ ಅಲ್ಲಿಗೆ ನೀಡಲ್ನ ಹಾಕ್ಬೇಕು. ನೋಡಿ ಫಸ್ಟ್ ಡಬಲ್ ಕ್ರೋಶ ಹೋಲಿಗೆ ನೀಡಲ್ ಹಾಕಿ ದಾರನ ಮೇಲಕ್ಕೆ ತರಬೇಕು. 2 ದಾರ ಸೇರಿ ಒಂದು ಮಾಡ್ಕೋಬೇಕು, ಅಂದ್ರೆ ಸಿಂಗಲ್ ಕ್ರೋಶ ಆಯ್ತು. ಈಗ ಸೆಕೆಂಡ್ ಡಬಲ್ ಕ್ರೋಶ ಹೋಲ್ಗೆ ನೀಡಲ್ ಹಾಕ್ಬೇಕು. ದಾರನ ತಗೊಂಡ್ ಬರ್ಬೇಕು, ಮೇಲಕ್ಕೆ ತಗೊಂಡ್ಬಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಮತ್ತೆ 3ನೇ ಡಬಲ್ ಕ್ರೋಶ ಹೋಲ್ ಏನಿದೆ, 3ನೇ ಡಬಲ್ ಕ್ರೋಶ ಹೋಲ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲ್ ತಂದು 2 ದಾರ ಸೇರಿ ಒಂದು ಮಾಡ್ಬೇಕು. ಈ ರೀತಿಯಾಗಿ ಪ್ರತಿಯೊಂದು ಕ್ರೋಶೆ ಹೋಲ್ ಏನಿರುತ್ತೆ ಅಲ್ಲಿಗೆ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಒಟ್ಟು 8 ರಿಂದ 9 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ನಾವಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಾಡಿರ್ತೀವಿ, ಮತ್ತೆ 7 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿರ್ತೀವಿ. ಹಾಗಾಗಿ 8 ಅಥವಾ 9 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಅಲ್ಲಿ ಹೋಲ್ ಗ್ಯಾಪ್ ಎಷ್ಟು ತನಕ ಕಾಣಿಸುತ್ತೋ ಅಷ್ಟಕ್ಕೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬಹುದು. ಸೊ ನೋಡಿ ನಾನಿಲ್ಲಿ 8 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 8 ಅಥವಾ 9 ಎಷ್ಟಾದ್ರೂ ಮಾಡ್ಕೊಳ್ಬಹುದು, ಏನ್ ತೊಂದ್ರೆ ಇಲ್ಲ. ಸೊ ನಾನಿಲ್ಲಿ 8 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ ಡಿಸೈನ್ ನ ತಿರುಗಿಸ್ಕೊಳ್ಬೇಕು. ಈ ರೀತಿ ತಿರುಗಿಸ್ಕೊಂಡು ದಾರನ ಮೇಲಕ್ಕೆ ಇಳ್ಕೊಳ್ಳೋದು. ಮೇಲಕ್ಕೆ ಇಳ್ಕೊಂಡು ಒಂದು ಸ್ಮಾಲ್ ಬೀಡ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡ್ ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಅಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಕಾಣಿಸುತ್ತಲ್ಲ ಮೇಲೆ, ಸೊ ಬ್ಯಾಕ್ ಸೈಡ್ ಆಗಿರೋದ್ರಿಂದ ಡಿಸೈನ್ ನಿಮಗೆ ಹೋಲ್ ನೀಟಾಗಿ ಕಾಣಿಸುತ್ತೆ. ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಏನಿದೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ನೋಡಿ ಈಗ 2 ದಾರ ಸೇರಿ ಒಂದು ಲಾಕ್. ಈಗ ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು. ನೆಕ್ಸ್ಟ್ ಹೋಲ್ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತರಬೇಕು. 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಈಗ ಮತ್ತೊಂದು ಬೀಡು, ಮತ್ತೊಂದು ಬೀಡ್ನಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ ಹೋಲ್ ಏನ್ ಕಾಣಿಸುತ್ತೆ ಸಿಂಗಲ್ ಕ್ರೋಶ ಹೋಲ್ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಟ್ಟು 8 ಬೀಡ್ಗಳನ್ನ ಹಾಕಿ 8 ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಮತ್ತೆ ದಾರನ ಮೇಲೆ ಕೇಳ್ಕೊಳ್ತೀನಿ. ಈ ರೀತಿ ನೀಡಲಲ್ಲಿ 3 ರಿಂದ 4 ಬೀಡು ಒಂದೇ ಸಲ ತಗೊಳ್ಳೋದ್ರಿಂದ ನಿಮ್ಗೆ ಆದಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅವಾಗವಾಗ ಒಂದೊಂದೇ ಬೀಡ್ ನ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಬೇಗ ಡಿಸೈನ್ ನ ಫಿನಿಶ್ ಮಾಡ್ಕೋಬಹುದು. ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡ್ ತಗೊಂಡ್ರು ತೊಂದ್ರೆ ಇಲ್ಲ. ಸೊ ಈ ರೀತಿ ಒಂದು ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶ, ಒಂದು ಬೀಡು, ಒಂದು ಸಿಂಗಲ್ ಕ್ರೋಶ, ಈ ರೀತಿಯಾಗಿ ಒಟ್ಟು 8 ಬೀಡ್ಗಳನ್ನ ಹಾಕೋಬೇಕಾಗುತ್ತೆ. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಒಟ್ಟು 6 ಬೀಡ್ಗಳಾಗಿದೆ. ಇನ್ನು 2 ಹಾಕೋಬೇಕು ನಾನು. ಸೊ 7ನೇ ಬೀಡ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಸೊ 8 ಅಥವಾ 9 ಬೀಡ್ಗಳನ್ನ ಕೂಡ ಹಾಕೊಳ್ಬಹುದು, ಏನ್ ತೊಂದ್ರೆ ಇಲ್ಲ. ಸೊ ನಾನಿಲ್ಲಿ 8 ಬೀಡ್ಗಳನ್ನ ಹಾಕೊಳ್ತಾ ಇದ್ದೀನಿ. ಸೊ ಈಗ ಲಾಸ್ಟ್ 8ನೇ ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. 8ನೇ ಬೀಡ್ ಇನ್ಸರ್ಟ್ ಮಾಡಿ ಅಲ್ಲಿ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ನೀಡಲ್ನ ಹಾಕ್ಬೇಕು. ಆ ದಾರದ ಮೇಲೆ ನೀಡಲ್ ಹಾಕಿ ದಾರನ ತಂದು
2 ದಾರ ಸೇರಿ 1 ಮಾಡ್ಕೊಬೇಕು. ಬಟ್ಟೆಗೆ ಲಾಕ್ ಏನ್ ಮಾಡಿರ್ತೀವಿ ಅದ್ರ ಮೇಲೆ ಲಾಕ್ನ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್, ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಬರುತ್ತೆ. ಸೊ ಈಗ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೇನೆ. ಸೊ ಈಗ ಮತ್ತೆ 4 ಚೈನ್ ಹಾಕೋಬೇಕು. 4 ಅಥವಾ 5 ಚೈನ್ ಹಾಕೋಬಹುದು. ನಾನು ಹಾಕೊಂಡಿರೋದು 4 ಚೈನ್ ಸ್ವಲ್ಪ ತುಂಬಾ ಹತ್ರ ಆಯ್ತು ಅನ್ನಿಸ್ತು ನನಗೆ, ಹಾಗಾಗಿ ನೀವು 5 ಚೈನ್ ಹಾಕೊಳ್ಳಿ. ಸ್ವಲ್ಪ ಗ್ಯಾಪ್ ಬಂದ್ರೆ ಇನ್ನೊಂದು ಡಿಸೈನ್ ನೀಟಾಗಿ ಕಾಣಿಸುತ್ತೆ. ಸೊ ನಾನು 4 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈಗ ದಾರಾನ ಮೇಲೆ ಕೆಳ್ಕೊಂಡು ರಿಂಗ್ ಬೀಡ್ ಒಳಗೆ ಈ ರೀತಿ ಫ್ಲವರ್ ಬೀಡ್ ನ ಇಟ್ಟು ನಿಡಲ್ಗೆ ಇನ್ಸರ್ಟ್ ಮಾಡಿ ದಾರಕ್ಕೆ ಹಾಕೊಳ್ತಾ ಇದೀನಿ. ಈ ರೀತಿ ಹಾಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಲಾಸ್ಟ್ ಸ್ಟೆಪ್ ಅಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ ಏನ್ ಯೂಸ್ ಮಾಡಿರ್ತೀನಿ ಅದನ್ನ ನೀವು ಮೆಟಲ್ ಬೀಡ್ ತಗೊಂಡ್ರೆ ಸ್ವಲ್ಪ ಬೆಂಡ್ ಆಗ್ಬಿಡುತ್ತೆ ವೆಯ್ಟಿಗೆ. ಸೊ ನೀವು ನಾರ್ಮಲ್ ಪ್ಲಾಸ್ಟಿಕ್ ಬೀಡ್ ತಗೊಂಡ್ರೆ ಬೆಟರ್, ನಿಮ್ಗೆ ನೀಟಾಗಿ ಕುತ್ಕೊಳ್ಳುತ್ತೆ, ವೆಯ್ಟ್ಗೆ ನಿಮ್ಗೆ ಬೆಂಡ್ ಆಗೋದಿಲ್ಲ ಆರ್ಚ್. ಸೊ ಈ ರೀತಿ ಅಲ್ಲಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಆದ್ಮೇಲೆ ಡಿಸೈನ್ ಚೂರು ತಿರುಗಿಸ್ಕೊಂಡು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈ ಲಾಕ್ ಏನಿರುತ್ತೆ ಬೀಡ್ ಆದ್ಮೇಲೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಮೇಲಕ್ಕೆ ತರ್ತೀನಿ. ದಾರನ ಮೇಲಕ್ಕೆ ತಂದು ಈಗ ಈ ರೀತಿ ಈ ಕಡೆ ಸೈಡ್ ಏನ್ ಲಾಕ್ ಮಾಡಿರ್ತೀವಿ ಅಲ್ಲಿವರೆಗೂ ನೀಡಲ್ನ ಹೇಳ್ಕೋಬೇಕು. ಹೇಳ್ಕೊಂಡು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು ಮಾಡ್ಕೋಬೇಕು, ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಈಗ ಡಿಸೈನ್ ನ ಸೀದಾ ಇಟ್ಕೊಳ್ಳೋದು. ಸೀದಾ ಇಟ್ಕೊಂಡು ರಿಂಗ್ ಒಳಗಡೆ ನೀಡಲ್ ಹಾಕಿ ಫಸ್ಟ್ ಲಾಕ್ ನ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು, ಅಲ್ಲಿಗೆ ಸಿಂಗಲ್ ಕ್ರೋಶೆ ಆಗತ್ತೆ. ಸೊ ಈಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರ ಸೇರಿ 1 ಮಾಡ್ಕೋಬೇಕು. ಇಲ್ಲಿಗೆ ಹಾಫ್ ಡಬಲ್ ಕ್ರೋಶೆ ಆಯ್ತು. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಸೊ 1 ಸಿಂಗಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ ಆಯ್ತು. ಈಗ ಸೂಜಿ ಮೇಲೆ ದಾರ ಸುತ್ಕೊಂಡು ರಿಂಗ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಸೊ ಫಸ್ಟ್ 2 ದಾರ 1 ಮಾಡ್ಕೋಬೇಕು, ಸೆಕೆಂಡ್ 2 ದಾರನ 1 ಮಾಡ್ಕೋಬೇಕಾಗುತ್ತೆ, ಡಬಲ್ ಕ್ರೋಶೆ ಆಯ್ತು. ಸೊ ಈಗ ಇಲ್ಲಿಂದ ಒಟ್ಟು 7 ಸರ್ತಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. 1 ಸಿಂಗಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ ಮತ್ತು 7 ಡಬಲ್ ಕ್ರೋಶೆಗಳನ್ನ ಈ ಒಂದು ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಫ್ರೀಯಾಗಿ ಲೂಸ್ ಆಗಿನೇ ಮಾಡ್ಕೊಳ್ಬೇಕಾಗುತ್ತೆ ಕ್ರೋಶೆಗಳನ್ನ ಇಲ್ಲಿ. ಇಲ್ಲಾಂತಂದ್ರೆ ನಿಮ್ಗೆ ತೀರಾ ಟೈಟ್ ಆಗ್ಬಿಟ್ರೆ ಒಂದು ನೀಡಲ್ ಹಾಕೋದಿಕ್ಕೆ ಜಾಗ ಬಂದು ಸಾಕಾಗೋದಿಲ್ಲ, ಎಲ್ಲಾ ಕ್ರೋಶೆಸ್ ಒಂದೇ ಕಡೆ ಬಂದ್ಬಿಡುತ್ತೆ, ತುಂಬಾ ಟೈಟ್ ಆಗ್ಬಿಡುತ್ತೆ. ಸೊ ನೀವು ಸ್ವಲ್ಪ ಲೂಸ್ ಆಗಿ ಮಾಡಿದ್ರಿ ಅಂದ್ರೆ ನೀವು ಒಂದೊಂದೇ ಕ್ರೋಶೆಗಳನ್ನ ಹಾಕ್ತಾ ಹಾಕ್ತಾ ಹಿಂದೆ ಇರೋದು ನಿಮ್ಗೆ ಆ ಕಡೆ ಹಿಂದಕ್ಕೆ ಮೂವ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆದಷ್ಟು ಫ್ರೀಯಾಗಿ ಕಂಬಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ನೋಡಿ 2ಕ್ಕೆ 1 ಮಾಡ್ಕೋಬೇಕು, ಅದಾದ ನಂತರ 2ಕ್ಕೆ 1. ಸೊ ಇದೇ ರೀತಿ ಒಟ್ಟು 7 ಡಬಲ್ ಕ್ರೋಶೆಗಳನ್ನ ಹಾಕೋಬೇಕಾಗತ್ತೆ. ಎರಡಕ್ಕೆ 1 ಮಾಡ್ಕೊಳ್ಳೋದು, ಅದಾದ ನಂತರ 2ಕ್ಕೆ 1. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರ್ತೀನಿ, ತಂದು 2ಕ್ಕೆ 1 ಮಾಡ್ಕೊಳ್ಬೇಕು, ಮತ್ತೆ 2ಕ್ಕೆ 1 ಮಾಡ್ಕೊಳ್ಬೇಕು. ಸೊ ಅಲ್ಲಿಂದ ಅಲ್ಲಿಗೆ ಕೌಂಟ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆ ಏನು ಅಂತ. ಈಗ ಇಲ್ಲಿ 7 ಡಬಲ್ ಕ್ರೋಶೆ ಆದ್ಮೇಲೆ ಸೊ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ನ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಆಯ್ತು. ಈಗ ಇಲ್ಲಿಂದ 1 ಚೈನ್ ಹಾಕೋಬೇಕು. 1 ಚೈನ್ ಹಾಕಿ ಡಿಸೈನ್ ನ ಚೂರು ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಪ್ರತಿಯೊಂದು ಅಲ್ಲಿ ಡಬಲ್ ಕ್ರೋಶೆ ಮತ್ತು ಹಾಫ್ ಡಬಲ್ ಕ್ರೋಶೆ ಹೋಲ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆಲ್ಲ ಒಂದೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ಬೇಕು. ಒಂದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ. 8 ಹಾಕೋಬಹುದು, ಇಲ್ಲಾಂದ್ರೆ 9 ಸಿಂಗಲ್ ಕ್ರೋಶೆಗಳನ್ನ ಹಾಕೊಳ್ಬೋದಾಗತ್ತೆ. ಸೊ 2 ಹಾಫ್ ಡಬಲ್ ಕ್ರೋಶೆ ಮತ್ತು 7
ಡಬಲ್ ಕ್ರೋಶೆ ಅಂದ್ರೆ ಅಲ್ಲಿ ಒಟ್ಟು 9 ಗ್ಯಾಪ್ಗಳಿರುತ್ತೆ. ಸೊ 8 ಹಾಕೋಬಹುದು, ಇಲ್ಲಾಂದ್ರೆ 9 ಸಿಂಗಲ್ ಕ್ರೋಶೆ ಹಾಕೋಬಹುದು. ನಾನಿಲ್ಲಿ 8 ಸಿಂಗಲ್ ಕ್ರೋಶೆ ಹಾಕಿದ್ಮೇಲೆ ಈ ರೀತಿ ಡಿಸೈನ್ ನ ಸೀದಾ ಇಟ್ಕೊಳ್ತೀನಿ. ಈಗ ದಾರಾನ ಮೇಲೆ ತಗೊಂಡು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ಒಂದು ಬೀಡ್ ಇನ್ಸರ್ಟ್ ಮಾಡೋದು. ಅದಾದ್ಮೇಲೆ ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಏನ್ ಕಾಣಿಸುತ್ತೆ, ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ಗೆ ಲಾಕ್ ನ ಮಾಡ್ಕೋಬೇಕು. ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ಗೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಹೋಲ್ ಏನ್ ಕಾಣಿಸುತ್ತೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು, ನೆಕ್ಸ್ಟ್ ಹೋಲ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಈ ರೀತಿಯಾಗಿ ಒಟ್ಟು 8 ಬೀಡ್ಗಳನ್ನ ಹಾಕೋಬೇಕಾಗುತ್ತೆ. 8 ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ ನೋಡಿ 8 ಬೀಡ್ ಹಾಕಿದೀನಿ. 8ನೇ ಬೀಡ್ ಹಾಕಿ ಬಟ್ಟೆಗೆ ಲಾಕ್ ಏನಿರುತ್ತಲ್ಲ ಅದಕ್ಕೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದಾದ ನಂತರ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್. ಸೊ ಇದಾದ್ಮೇಲೆ ಮತ್ತೆ 4 ಅಥವಾ 5 ಚೈನ್, ನಾನಿಲ್ಲಿ 4 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಇಷ್ಟೇ ಡಿಸೈನು, ಸಿಂಗಲ್ ಸ್ಟೆಪ್, ಮತ್ತೆ ತುಂಬಾ ಈಸಿ, ನಿಮಗೆ ಗ್ರ್ಯಾಂಡ್ ಆಗಿ ಕೂಡ ರಿಚ್ ಆಗಿನೂ ಕೂಡ ಕಾಣಿಸುತ್ತೆ. ಸೊ ನೋಡಿ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಮತ್ತೆ ದಾರನ ಮೇಲೆ ಕೇಳ್ಕೊಂಡು ರಿಂಗ್ ಬೀಡ್ ಹಾಕೋದು, ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡಿ ಡಿಸೈನ್ ಇಷ್ಟೇ. ಸೊ ನಿಮಗೆ ತುಂಬಾ ಹತ್ರ ಆಯ್ತು ಅಂತೇಳಿ ಕುಚ್ಚು ಕಟ್ಟೋದಿಕ್ಕೆ 5 ಚೈನ್ ಅಥವಾ 6 ಚೈನ್ ಕೂಡ ಹಾಕೊಳ್ಬಹುದು, ಗ್ಯಾಪ್ ಬೇಕು ಅಂತ ಅನ್ಸಿದ್ರೆ. ಇದೇ ರೀತಿ ಪೂರ್ತಿ ಹಾಕೊಂಡು ಹೋದ್ರೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ಇದಕ್ಕೆ ನೀವು ಸ್ಟೋನ್ ಚೈನ್, ಗೋಲ್ಡನ್ ಬಾಲ್ ಚೈನ್ ಬೇಕಿದ್ರೆ ನೀವಲ್ಲಿ ಸ್ಟಿಕ್ ಮಾಡ್ಕೊಳ್ಬಹುದು. ಯಾಕಂದ್ರೆ ನಾವಲ್ಲಿ ಡಬಲ್ ಕ್ರೋಶೇಸ್ ನ ಮಾಡ್ಕೊಂಡಿರ್ತೀವಲ್ಲ ಆ ಲೈನ್ಗೆ ಸ್ಟಿಕ್ ನ ಮಾಡ್ಕೊಳ್ಬಹುದು. ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು, ರಿಚ್ ಆಗಿ ಕಾಣಿಸುತ್ತೆ. ಸೊ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಇದಕ್ಕೆ ನಾನು 137 ದಾರನ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ಕುಚ್ಚು ಕಟ್ಟದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಡೈರೆಕ್ಟ್ ಆಗಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಸೊ ನಾನು ಲೇಸ್ ಅಲ್ಲಿ ಮಾಡಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ. ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಇದ್ರೆ ಬಟ್ಟೆ ಇನ್ನೂ ಗ್ರ್ಯಾಂಡ್ ಆಗಿ ಹೈಲೈಟ್ ಆಗಿ ಕಾಣಿಸಿರೋ ಡಿಸೈನು. ಸೊ ಇವತ್ತಿನ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಮರಿದಲ್ಲೇ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.